ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸುಮಾರು ಒಂದು ವಾರದಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಮತ್ತೆ ಕಮೆಂಟ್ಸ್ ಎಲ್ಲಾನು ಮಾಡ್ತಾ ಇದ್ದಾರೆ, ನಿಮ್ಮ ವಿಡಿಯೋಸ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ಇಂದ ನಾನು ಯಾವುದೇ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅದರಿಂದ ನಾನು ಯಾವುದೇ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಸ್ವಲ್ಪ ವರ್ಕ್ ಲೋಡ್ ಕೂಡ ತುಂಬಾ ಇರೋದ್ರಿಂದ ನಾನು ಸ್ವಲ್ಪ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ಸ್, ಇಷ್ಟು ಸಾಕು. ನಿಮ್ಮ ಅಭಿಮಾನ ಯಾವತ್ತೂ ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಾವು ವಿಡಿಯೋ ಹೋಗೋಣ. ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದ್ರೆ, ಇನ್ನು ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ಆಗ್ಲಿ ಅಥವಾ ನನ್ನ ಚಾನಲ್ ಅನ್ನಾಗ್ಲಿ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಹೋಗೋಣ. ಫ್ರೆಂಡ್ಸ್, ಇವತ್ತು ಏನಿಲ್ಲ, ಒಂದು ಮುಖ್ಯವಾದ ವಿಷಯ ಅಂತ ಅಂದ್ರೆ, ಸ್ವಲ್ಪ ಹಳೇದಾಗಿತ್ತು ನಮ್ಮ ಪೆರಿಫೆರಲ್ ರಿಂಗ್ ರೋಡ್. ಎಷ್ಟೋ ಸಾವಿರಾರು ಜನರ ನಿದ್ದೆಗಿಡಿಸಿದ್ದಂತ ನಮ್ಮ ಪೆರಿಫೆರಲ್ ರಿಂಗ್ ರೋಡ್, ಯಾಕಂತಂದ್ರೆ ಸುಮಾರು ಸಾವಿರಾರು ಕೇಸುಗಳು ಇವತ್ತು ನಮ್ಮ ಬಿಡಿಎನಲ್ಲಿ ನಮೂದಾಗಿದೆ. ಸಾವಿರಾರು ಕೇಸು, ಒಂದಲ್ಲ ಎರಡಲ್ಲ ಸಾವಿರಾರು ಕೇಸು ನಮೂದಾಗಿರೋದ್ರಿಂದ ಸ್ವಲ್ಪ ನೆನೆಗುದಿಗೆ ಬಿತ್ತಿತ್ತು ಅಂತ ಹೇಳ್ಬೇಕಾದ್ರೇನೆ ಇವಾಗ ತಿರ್ಗಾನು ಬಿಡಿಎದವರು ಎದ್ದು ಕೂತಿದ್ದಾರೆ. ನೀವೆಷ್ಟೇ ಕೇಸ್ ಹಾಕೊಳ್ಳಿ, ನಮ್ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಹಂತಕ್ಕೆ ಬಿಡಿಎ ಬಂದಿದೆ. ಅದೇನಂತ ಅಂದ್ರೆ ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸವಿವರವಾಗಿ ಅದನ್ನೆಲ್ಲಾನು ಹೇಳ್ತೇನೆ. ಅದೇನಂತ ಅಂದ್ರೆ, ಇವತ್ತು ನಮ್ಮ ಬಿಡಿಎ ಅಧಿಕಾರಿಗಳು ಏನಿದ್ದಾರೆ, ಈ ನಮ್ಮ ಜಿಗಣಿ ತಾಲೂಕಲ್ಲಿ ಬರುವಂತಹ ಹುಲಿಮಂಗಲ ಏನಿದೆ, ಆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೆಲ್ಲನೂ ಲೇಔಟ್ಗಳು ಕನ್ಸ್ಟ್ರಕ್ಷನ್ ಏನೆಲ್ಲ ಮಾಡ್ತಾ ಇದ್ರು ಅವಕ್ಕೆಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇಟ್ಟು ನೋಟಿಸ್ ಇಶ್ಯೂ ಮಾಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಲಾಸ್ಟ್ ಟೈಮು ನನಗೆ ಒಬ್ರು ಕಾಲ್ ಮಾಡಿ ಬೈತಾ ಇದ್ರು, ಜನಗಳ ನಿದ್ದೆನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾವು ನಿದ್ದೆನ್ನ ಹಾಳು ಮಾಡದೇ ಇಲ್ಲ. ನಿಮ್ಗೆ ಬಿಡಿಎ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಕ್ಕಂತೂ ಬಿಡಲ್ಲ. ನಾವು ಸೈಲೆಂಟ್ ಆಗ್ಬೋದು, ನಿಮ್ಮ ಭಯಗಳಿಗೆ ಬಿಡಿಎ ಅಧಿಕಾರಿಗಳು ಬಾಯಿ ಮುಚ್ಚಿಸ್ತೀರಾ, ಅವ್ರನ್ನ ಸುಮ್ಮನೆ ಇರಿಸ್ತೀರಾ ನೀವು? ಯಾಕಂತಂದ್ರೆ ನಿಮ್ಗೆ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ, ನೀವು ಕಾಂಪೋಸಿಷನ್ ಮಾತ್ರನೇನೆ ನೀವು ಫೈಟ್ ಮಾಡಬಹುದು. ಆ ರಿವಾರ್ಡ್ಸ್ ಅಮೌಂಟ್ ಏನ್ ಬರುತ್ತೆ ಅಷ್ಟಕ್ಕೆ ಮಾತ್ರ ಫೈಟ್ ಮಾಡಬಹುದು. ನಮ್ಗೆ ಜಾಸ್ತಿ ಬೇಕು ಅಂತ, ಬಟ್ ನಾವು ಜಾಗ ಕೊಡಲ್ಲ ಅಂತ ಯಾವುದೇ ಕಾರಣಕ್ಕೂ ಅವ್ರು ಬಿಡಲ್ಲ. ನೀವೆಷ್ಟೇ ಹೇಳಿ, ನೀವ್ ಯಾವುದೇ ಕೋರ್ಟ್ಗೆ ಹೋಗಿ ನಿಮ್ಮ ಜಾಗನಂತೂ 100% ಅಕ್ವೈರ್ ಮಾಡ್ಕೊಳ್ತಾರೆ. ಅದಂತೂ ಪಕ್ಕ. ನೀವು ನಮ್ಗೆ ರಿವಾರ್ಡ್ ಅಮೌಂಟ್ ಏನ್ ಕೊಡ್ತಿದ್ದೀರಾ ಅದನ್ನ ನಮ್ಗೆ ಜಾಸ್ತಿ ಕೊಡಿ ಅಂತ ಕೇಳ್ಬೋದು ಅಷ್ಟೇನೇನೆ. ಯಾಕಂದ್ರೆ 2005 ಅಲ್ಲಿ ಆಗಿದ್ದೆ ಬೇರೆ, 2010 ಅಲ್ಲಿ ಆಗಿದ್ದೆ ಬೇರೆ, 2020 ಕತೆನೆ ಬೇರೆ, ಇದು 2025. 2025 ಅಲ್ಲಿ ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ, ಆ ಮಾರ್ಕೆಟ್ ವ್ಯಾಲ್ಯೂ ತಗ್ಗಟ್ಟಾಗಿ ನಮ್ಗೆ ಒಂದು ರಿವಾರ್ಡ್ ಅಮೌಂಟ್ ಅನ್ನ ಕೊಡಿ ಅಂತಂದೇಳಿ ನೀವು ಫೈಟ್ ಮಾಡಬಹುದು. ಆದರೆ ನೀವು ಜಾಗ ಕೊಡಲ್ಲ ಅಂತಂದೇಳಿ ನೀವು ಯಾವುದೇ ಕಾರಣಕ್ಕೂ ಡಿನೋಟಿಫಿಕೇಶನ್ ಅಂತೂ ಮಾಡಿಸೋದಕ್ಕಾಗಲ್ಲ. ಯಾಕಂದ್ರೆ ಇದು A to Z ಪ್ರೀ ಪ್ಲಾನ್ ಆಗೋಗಿದೆ. A to Z ಪ್ರೀ ಪ್ಲಾನ್ ಆಗೋಗಿದೆ. ಇದು PRR 2 ಏನಿದೆ 73 ಕಿಲೋಮೀಟರ್, 73 ಕಿಲೋಮೀಟರ್ ಅನ್ನು ನಕ್ಷೆ ಆಗೋಗಿದೆ ಆಲ್ರೆಡಿ. ಅದರ ಪ್ರಕಾರ ಸರ್ವೆ ನೋಟಿಸ್ಗಳೆಲ್ಲನೂ ನಿಮ್ಗೆ ಇಶ್ಯೂ ಆಗಿರೋದು. ಬಿಡಿಎ ಕಡೆಯಿಂದ ನಿಮ್ಗೆ ಏನ್ ನೋಟಿಸ್ ಬಂದಿದೆ ಅದು ಎಲ್ಲ ಸರ್ವೆ ಆದ್ಮೇಲೆನೆ ನಿಮ್ಗೆ ಆ ನೋಟಿಫಿಕೇಶನ್ ಅನ್ನೋದು ಬಂದಿರೋದು. ಇಲ್ಲಿ ನೋಡಿ, ಈ ನಮ್ಮ ಹುಲಿಮಂಗಲ ಈ PRR 2 ವ್ಯಾಪ್ತಿಗೆ ಏನ್ ಬರುತ್ತೆ, ಅಲ್ಲಿ ಸೈಟು ಮನೆ ಏನು ನಿರ್ಮಾಣ ಮಾಡ್ತಾ ಇದ್ರು ಸೈಟುಗಳಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಬಿಡಿಎ ಶಾಕ್ ಅನ್ನ ಕೊಟ್ಟಿದೆ. ಅದು ಹೇಗೆ ಅಂತ ಅಂದ್ರೆ, ಆ ನಮ್ಮ ಹುಲಿಮಂಗಲ ಪಂಚಾಯಿತಿಗೆ ಏನ್ ಬರುತ್ತೆ, ಆ ಹುಲಿಮಂಗಲ ಪಂಚಾಯಿತಿಯಲ್ಲಿ ಈ ನಮ್ಮ PRR 2ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಯಾರ್ಯಾರ್ದಾಗಿತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಮನೆ ಕಟ್ಟಬಾರದು
ಆ ಸೈಟು PRR ಮಾತ್ರ ಸಂಬಂಧಪಟ್ಟಿರೋದು. BDA ಆಲ್ರೆಡಿ ಅಕ್ವೈರ್ ಆಗಿದೆ ಅಂತಂದು ಹೇಳ್ಬಿಟ್ಟು ಪ್ರಿಲಿಮಿನರಿ ನೋಟಿಸ್ ಇಶ್ಯೂ ಮಾಡಿದೀವಿ. ಇನ್ನು ಓನ್ಲಿ ಫೈನಲ್ ನೋಟಿಸ್ ಮಾತ್ರನೇ ನಾವು ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಟಿಸ್ಗಳನ್ನ ಇಶ್ಯೂ ಮಾಡೋದಕ್ಕೆ ನಮ್ಮ BDAದವರು ಕಾದು ಕುಳಿತಿದ್ದಾರೆ. ನಮ್ಮ ಬರೀ ಹುಲಿಮಂಗಲ ಪಂಚಾಯಿತಿನೇ ಅಲ್ಲ, PRR 2ಗೆ ಏನೇನ್ ಬರ್ತಾ ಇದೆ, ಆ PRR 2ಗೆ ಸಂಬಂಧಪಟ್ಟಿರೋ ಜಾಗ ಎಲ್ಲೆಲ್ಲಿದೆ, ಆ ಜಾಗಗಳಲ್ಲಿ ಯಾವುದೇ ಬಡಾವಣೆ ಅಭಿವೃದ್ಧಿ, ಕಟ್ಟಡ ನಿರ್ಮಾಣ ಮತ್ತೆ ಯಾವುದಾದರೂ ಪ್ಲಾನ್ ಅಪ್ರೂವಲ್ ಆಗಿದ್ರೆ ಪ್ಲಾನ್ ಅಪ್ರೂವಲ್ ಅನ್ನ ಮತ್ತೆ ಖಾತಾ ಹೇಳ್ತಾ ಇದ್ರು. ಯಾರೋ ನನ್ನ ಮೊನ್ನೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ರು, ಸರ್ ಮಾದನಾಯಕರಲ್ಲಿ ಹಿಂಗ್ ಅಕ್ವೈರ್ ಆಗಿರೋದು ನಾವು ಖಾತಾ ಮಾಡಿಸ್ಕೋಬೋದ? ಖಂಡಿತ ಆಗಲ್ಲ. ಆಗಿರೋ ಖಾತಾಗಳನ್ನ ಕೂಡ ರದ್ದು ಮಾಡಿ, ನಕ್ಷೆಯನ್ನ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಪಂಚಾಯಿತಿಗಳಿಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾವ್ಯಾವ್ದು PRR 2 ಯೋಜನೆಯಲ್ಲಿ ಬರುತ್ತೆ ಅದಕ್ಕೆ ನಮ್ಮ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಏನಿದೆ, PRR ಪೆರಿಫೆರಲ್ ರಿಂಗ್ ರೋಡ್ಗೆ ಹೊಸ ನಾಮಕರಣನೇನೆ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್. ಅವರು ಶಾಕ್ ಅನ್ನ ಕೊಡ್ತಿದ್ದಾರೆ ಎಲ್ಲ ಕಡೆ. ತಿರ್ಗಾನು ಎದ್ದು ಕೂತಿದ್ದಾರೆ. ನೀವು ಅನ್ಕೋಬಹುದು ನಾವು ಸ್ಟ್ರೈಕ್ ಮಾಡ್ಬಿಟ್ವಿ, ನಾವು ಕೇಸುಗಳು ಫೈಲ್ ಮಾಡ್ಬಿಟ್ವಿ, ಅವರು ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ. ಖಂಡಿತ ಅದು 100% ರಾಂಗ್. ಅವ್ರ ಕೆಲಸ ಅವರು ಒಳಗಡೆ ಮಾಡ್ತಾ ಇದ್ದಾರೆ. ನೀವ್ ಏನೇ ಫೈಟ್ ಇದ್ರು ಕೂಡ ಓನ್ಲಿ ಫಾರ್ ರಿವಾರ್ಡ್ ಅಮೌಂಟ್ಸ್. ಓಕೆ, ನೋಡೋಣ ಬನ್ನಿ. ಈ ನಮ್ಮ ಬ್ಯಾಂಗ್ಳೂರ್ ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಎಲ್ಲರೂ ಇದು ಸೈಲೆಂಟ್ ಆಯ್ತು, ಇದಾಯ್ತು, ಇನ್ನ 6 ತಿಂಗಳಾಗುತ್ತೋ 6 ವರ್ಷ ಆಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಯ್ತಾ ಇದ್ರು. ಮೊನ್ನೆ ಹೈಕೋರ್ಟ್ ಒಂದು ಆದೇಶ ಆಗಿದೆ, ಇನ್ನು 6 ತಿಂಗಳೊಳಗಡೆ ಏನಿದೆ PRR 2 PRR ರಿಂಗ್ ರೋಡ್ಗೆ ಏನೇನು ಹೋಗ್ತಾ ಇದೆ ಜಾಗ ಅದೆಲ್ಲಕ್ಕೂ ಇನ್ನು 6 ತಿಂಗಳೊಳಗಡೆ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಅಂದು ಕೂಡ ಆದೇಶ ಆಗಿದೆ. ಮತ್ತೆ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ನೀವೆಲ್ಲನೂ ಕನಸು ಕಂಡಂಗೆ ನನಸಾಗಲ್ಲ. ಅದಕ್ಕೆ ಇವಾಗ ನೀವೇನ್ ಅಂದ್ಕೊಂಡಿದ್ರಿ ಅದಕ್ಕೆ ತಕ್ಕಾಗೇನೆ ಮರುಜೀವ ಅನ್ನೋದನ್ನ ಇವರು ಕೊಡ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮ ಸ್ಟ್ರೈಕ್ಗೆ ಪ್ರತಿಫಲ ಸಿಕ್ತು, PRR ರಿಂಗ್ ರೋಡ್ ಚೇಂಜ್ ಆಗೋಯ್ತು. ಖಂಡಿತ ಇಲ್ಲ, ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್ ನಿಮ್ಗೆ ಯಾರ್ಯಾರೋ ಹೇಳೋದು. ನಾವು ದಾರಿ ಬದಲಾಯಿಸ್ತೀವಿ, ಬೇರೆ ಕಡೆ ನಕ್ಷೆನೆ ಚೇಂಜ್ ಮಾಡಿಸ್ತೀವಿ, ಅದೆಲ್ಲಾನು ಆಗದೆ ಇರೋ ಕತೆ. ಯಾಕಂತಂದ್ರೆ PRR 2ಗೆ ಏನು ನೀವು ಪ್ರಿಲಿಮಿನರಿ ನೋಟಿಸ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀರಾ, ಆ ಪ್ರಿಲಿಮಿನರಿ ನೋಟಿಸ್ ಆಗಿರುವಂತಹ ಜಾಗಗಳಲ್ಲಿ ಯಾವುದೇ ಬಡಾವಣೆ, ಯಾವುದೇ ಲೇಔಟ್, ಯಾವುದೇ ಬಿಲ್ಡಿಂಗ್, ಕಮರ್ಷಿಯಲ್ ಆಗ್ಬೋದು, ರೆಸಿಡೆನ್ಸಿಯಲ್ ಆಗ್ಬೋದು, ಯಾವುದನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ PRR 2 ಜಾಗದೆಲ್ಲನೂ BDA ಇವಾಗ ಪಂಚಾಯಿತಿಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ರೆಡಿ ಆಗಿದೆ. ನಮ್ಮ ಪನ್ನೇರ್ಘಟ್ಟ ಮತ್ತೆ ಕನಕಪುರ ರಸ್ತೆ ಮೂಲಕ ಏನ್ ಬರುತ್ತೆ, ಮತ್ತೆ ಹೊಸೂರು ರಸ್ತೆಯಿಂದ ಮೈಸೂರು ರೋಡ್ಗೆ ಏನ್ ಬರುತ್ತೆ, ಆ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ, ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋ ಪ್ರತಿಯೊಂದು ಗ್ರಾಮದಲ್ಲೂ ಯಾವ್ಯಾವ್ದು PRR 2 ಯೋಜನೆಗೆ ಹೋಗ್ತಾ ಇದೆ ಅಷ್ಟು ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಗ್ರಾಮಗಳಿಗೆ ಯಾವುದೇ ವಸತಿ, ಯಾವುದೇ ಬಡಾವಣೆ, ಅಭಿವೃದ್ಧಿ ಪ್ರಕ್ರಿಯೆ ಏನ ನಡೀತಾ ಇದೆ ಅದೆಲ್ಲವನ್ನೂ ಸ್ಟಾಪ್ ಮಾಡ್ಬಿಡ್ಬೇಕು. ಯಾವ್ದಾದ್ರೂ ನಕ್ಷೆ ಅನ್ನೋದನ್ನ ನೀವು ಇಶ್ಯೂ ಮಾಡಿದ್ರೆ ಇಮ್ಮಿಡಿಯೇಟ್ ಅದನ್ನ ರದ್ದುಗೊಳಿಸಬೇಕು. ಯಾವುದೇ ಖಾತಾಗಳು ನೀಡಿದ್ರು ಕೂಡ ಅದನ್ನ ರದ್ದುಗೊಳಿಸಿ ಅಂತಂದೇಳಿ ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯಿತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಯೋಜನೆಗೆ ಬರ್ತಾ ಇರುವಂತಹ ನಮ್ಮ ಬ್ಯಾಂಗ್ಳೂರ್ ನಾರ್ತ್ ತಾಲೂಕು ದಾಸನ್ಪುರ 2 ಹೋಬಳಿಯ ಸುಮಾರು 9 ಗ್ರಾಮಗಳ ಸರ್ವೆ ನಂಬರ್ಸ್ ಏನಿದೆ ಅಷ್ಟು ಮಾಲೀಕರಿಗೆ, ನಿವೇಶನದಾರರಿಗೆ ಮತ್ತು ಜಮೀನಿನ ಖಾತೆದಾರರಿಗೆ
ಆಲ್ರೆಡಿ ನೋಟಿಸ್ಗಳನ್ನ ಇಶ್ಯೂ ಆಗಿದೆ. ಅವರು ಕಂಗಾಲಾಗಿ ಕೂತಿದ್ದಾರೆ. ಯಾಕಂತಂದ್ರೆ ನಮ್ಮ ಬ್ಯಾಂಗ್ಳೂರ್ ಸ್ಪೆಷಲ್ ಡಿಸಿ ಏನು ನೋಟಿಸ್ ಅನ್ನ ಇಶ್ಯೂ ಮಾಡ್ತಿದ್ದಾರೆ ನಮ್ಮ ಅಕ್ವಜೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಆ ಅಕ್ವಜೇಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲರಿಗೂ ಪ್ರಿಲಿಮಿನರಿ ನೋಟಿಸ್ ಆಗಿದೆ. ಈ ನೋಟಿಸ್ಗೆ ಪ್ರತ್ಯುತ್ತರವಾಗಿ ಸುಮಾರು 12,000 ಕೇಸ್ ಫೈಲ್ ಆಗಿದೆ. 12,000 ಜನ ವ್ಯತಿರೇಕವಾಗಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ಬಿಡಿಎ ಕ್ಯಾರೆ ಅಂತ ಇಲ್ಲ. ಯಾಕಂತಂದ್ರೆ ಅವರು ಸಪೋರ್ಟ್ ಆಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಿಂತಿದೆ. ನೀವೇನೇ ಮಾಡಿ ಅದಕ್ಕೆ ಜೈ ಅಂತ ಹೇಳ್ತಾ ಇದೆ. ಯಾರ್ಯಾರು ಈ ಇಲ್ಲಿಗಲ್ ಆಗಿ ಪಂಚಾಯಿತಿಯವರ ಕಣ್ಣು ತಪ್ಪಿಸಿ ಬಿಡಿಎಯವರ ಕಣ್ಣು ತಪ್ಪಿಸಿ ಮಾಡ್ತಾ ಇದ್ರು, ಈ ಮನೆಗಳನ್ನ ಕಟ್ತಾ ಇದ್ರು, ಯಾವ್ಯಾವ್ದು ಅಭಿವೃದ್ಧಿಯನ್ನ ಮಾಡ್ತಾ ಇದ್ರು, ಅವ್ರಿಗೆ ಎಲ್ಲರಿಗೂ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಯಾರು? ನಮ್ಮ ಬಿಡಿಎ ಅಧಿಕಾರಿ. ನಮ್ಮ ಬಿಡಿಎ ಅಧಿಕಾರಿಗಳು ಬಿಸಿಯನ್ನ ಮುಟ್ಟಿಸಿದ್ದಾರೆ. ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ನೋಟಿಸ್ ಆಗೋಗಿದೆ. ನೋಟಿಸ್ ಆಗಿದ್ಮೇಲೆ ಯಾವುದೇ ಕಾಮಗಾರಿ ನಡೆಯಂಗಿಲ್ಲ. ಇಲ್ಲಿಗಲ್ ಆಗಿ ಲೇಔಟ್ಗಳು ಮಾಡಿಬಿಟ್ಟು ದುಡ್ಡುಗಳನ್ನ ತಗೊಳ್ತಾ ಇದ್ದಾರೆ. ಅದು ಕೂಡ ಬಿಡಿಎಗೆ ಬೆಳಕಿಗೆ ಬಂದಿದೆ. ಆದ ಕಾರಣ ಇಷ್ಟೆಲ್ಲನೂ ಪ್ರೋಗ್ರೆಸ್ ಅನ್ನೋದಾಯ್ತು. ಇನ್ನು ನಮ್ಮ PRR2 ಯೋಜನೆ ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ಆಗ್ತಾ ಇದೆ ಅಂತಂದ್ರೆ, ಈ ನಮ್ಮ ಹುಲಿಮಂಗಲ ಪಂಚಾಯಿತಿಯಲ್ಲಿ ಬರುವಂತಹ ಕೊಪ್ಪ ಗೇಟ್, ಎಸ್ ಬಿಂಗಿಪುರ, ವಾಬ್ಸಂದ್ರ, ನಂಜಾಪುರ, ಮಾರ್ಗೊಂಡಳ್ಳಿ, ಇಷ್ಟು ಸರ್ವೆ ನಂಬರ್ಗಳು ಕೂಡ ಇಷ್ಟು ವಿಲೇಜಸ್ ಅಲ್ಲಿರುವಂತ ಸರ್ವೆ ನಂಬರ್ಗಳು ಕೂಡ ಅದು ಅಂದ್ರೆ ನೀವು PRR ರಿಂಗ್ ರೋಡ್ ಯಾವ್ದು ಹೋಗ್ತಾ ಇದೆ ಆ ಸರ್ವೆ ನಂಬರಿಗೆ ಇವರು ಬಿಸಿಯನ್ನ ಮುಟ್ಟಿಸಿರೋದು. ಅದು ಬಿಟ್ರೆ ಅಕ್ಕಪಕ್ಕದೆಲ್ಲಾನು ಅವ್ರಿಗೆ ಇದಿಲ್ಲ. ಯಾವ್ದು PRR ರೋಡಿಗೆ ಅವಶ್ಯಕತೆ ಇದೆ ಅಂತಹ ಅನಧಿಕೃತ ಕಟ್ಟಡಗಳಿಗೆ, ಅನಧಿಕೃತ ಬಡಾವಣೆಗಳಿಗೆ ಇವರು ನೋಟಿಸ್ ಅನ್ನ ಇಶ್ಯೂ ಮಾಡಲಿಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಈ ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಏನು ಸರ್ವೆ ನಂಬರ್ಸ್ ಇದೆ ಅಷ್ಟು ಸರ್ವೆ ನಂಬರ್ಸ್, ಒಂದಲ್ಲ ಎರಡಲ್ಲ ಸುಮಾರು ಸರ್ವೆ ನಂಬರ್ಸ್ ಹೋಗಿದೆ. ಈ ಸರ್ವೆ ನಂಬರ್ಗಳಲ್ಲಿ ಪ್ರಾಧಿಕಾರ, ಅಲ್ಲಿ ಸಂಬಂಧಪಟ್ಟಿರೋ ಪ್ರಾಧಿಕಾರ ಮೀನ್ಸ್ BMRDA ಅಲ್ಲಿ ಬರೋದು. BMRDA ಇಂದ ಆಗ್ಬೋದು ಅಥವಾ ಗ್ರಾಮ ಪಂಚಾಯಿತಿಯಿಂದ ಆಗ್ಬೋದು. ಈ ನಮ್ಮ ಹೊಸೂರು ರಸ್ತೆಯಿಂದ ಈ ನಮ್ಮ ಮೈಸೂರು ರಸ್ತೆಗೆ ಏನ್ ಸಂಪರ್ಕವನ್ನ ಕಲ್ಪಿಸುತ್ತೆ ಆ ಕಾಮಗಾರಿಯನ್ನ ಆಲ್ರೆಡಿ ಅಲೈನ್ಮೆಂಟ್ ಮಾಡ್ಲಿಕ್ಕೂ ಕೂಡ ರೆಡಿಯಾಗಿ ಕೂತಿದ್ದಾರೆ. ಇನ್ನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಬಡಾವಣೆ, ಯಾವುದೇ ಬಿಲ್ಡಿಂಗ್, ಈ ಪ್ಲಾನ್ ಅಪ್ರೂವಲ್ ಅಂತ ಏನ್ ಕೊಡ್ತಾರೆ ಆ ನಕ್ಷೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೊಡಬಾರ್ದು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಪಂಚಾಯಿತಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಮೇನ್ ಬರೋದೇನೆ PDO ಅಧಿಕಾರಿಗಳು. ಆ PDO ಅಧಿಕಾರಿಗೆ ಎಲ್ಲ ಫುಲ್ ರೈಟ್ಸ್ ಅನ್ನ ಕೊಟ್ಟು ಯಾವ್ಯಾವ್ದು ಇದಾಗುತ್ತೆ ಅದಕ್ಕೆಲ್ಲನೂ ಪ್ರತಿಯೊಂದು ಬಿಲ್ಡಿಂಗ್ ಆಗ್ಲಿ, ಪ್ರತಿಯೊಂದು ಮನೆ ಆಗ್ಲಿ, ಪ್ರತಿಯೊಂದು ಲೇಔಟ್ ಆಗ್ಲಿ, ಪ್ರತಿಯೊಂದು ಸೈಟ್ ಆಗ್ಲಿ ಎಲ್ಲಕ್ಕೂ ಒಂದು ಪೊಲೀಸ್ ಸ್ಟಾಪ್ ಅನ್ನ ಇಟ್ಬಿಟ್ಟಿದ್ದಾರೆ. ಬರೀ ಹುಲಿಮಂಗಲ ಪಂಚಾಯಿತಿ ಅಲ್ಲ, ನೆಕ್ಸ್ಟ್ ಎಲ್ಲ ಪಂಚಾಯಿತಿಗೂ ಬರ್ತಾರೆ. ನೀವು ಅಂದ್ಕೊಂಡಂಗೆ ಹಾಗಲ್ಲ ಇದು. ಯಾಕಂದ್ರೆ ನೀವು ಸುಮ್ಮನೆ ದುಡ್ಡು ಕೊಟ್ಟು ಖಾತಾ ಮಾಡಿಸ್ಕೊಂಡು ವೇಸ್ಟ್ ಮಾಡ್ಕೋಬೇಡಿ, ಅದು ಕೂಡ ರದ್ದಾಗುತ್ತೆ. ಯಾಕಂತಂದ್ರೆ ಇವರು ಒಂದಲ್ಲ ಎರಡಲ್ಲ ಸುಮಾರು 73 ಕಿಲೋಮೀಟರ್ ಏನ್ ಬರ್ತಾ ಇದೆ ನಮ್ಮ PRR2, ಆ 73 ಕಿಲೋಮೀಟರಿಗೂ ಸುಮಾರು 2,560 ಎಕರೆ ಜಮೀನನ್ನ ಅಕ್ವೈರ್ ಮಾಡ್ಕೊಳ್ತಿರೋದು. ಅಷ್ಟು ಜಮೀನನ್ನ ಅವ್ರು ಅಕ್ವೈರ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವರು ಎಷ್ಟು ಪ್ರೀ ಪ್ಲಾನ್ ಇರ್ತಾರೆ. ಯಾಕಂತಂದ್ರೆ ಆಲ್ರೆಡಿ ಹುಡ್ಕೋ ಇಂದ ಅದಕ್ಕೆ ಫೈನಾನ್ಸ್ ಕೂಡ ಕೊಡ್ಲಿಕ್ಕೆ ಹುಡ್ಕೋ ಬ್ಯಾಂಕು ರೆಡಿಯಾಗಿ ಕೂತಿದೆ. 26,000 ಕೋಟಿ ಏನಿದೆ ಆ 26,000 ಕೋಟಿ ಕೂಡ ಆಲ್ರೆಡಿ ಲೋನ್ ತಗೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂತ ಅಂದ್ರೆ ಜನ ಪಬ್ಲಿಕ್ ಇಂದಲೇನೆ ಇದು ಡಿಲೇ ಆಗ್ತಿರೋದು.
ಇಲ್ಲ ಅಂತಂದ್ರೆ ಅವರಿಗೆ, ಯಾಕಂದ್ರೆ ಇವಾಗ ಹೈಕೋರ್ಟ್ ಏನ್ ತರಾಟೆಗೆ ತಗೊಂಡಿದೆ, 6 ತಿಂಗಳೊಳಗಡೆ ಅದೇನಿದೆಯೋ ಸೆಟ್ಲ್ಮೆಂಟ್ ಅನ್ನ ನೀವು ಮಾಡ್ಬಿಡ್ಬೇಕು. 6 ತಿಂಗಳೊಳಗಡೆ ಏನೇ ಸೆಟ್ಲ್ಮೆಂಟ್ ಆಗೋ ತರ ಇದ್ರು ಕೂಡ ಸೆಟ್ಲ್ಮೆಂಟ್ ಮಾಡಬೇಕು ಅಂತ BDAಗೆ ಮತ್ತೆ ಕರ್ನಾಟಕ ಸರ್ಕಾರಕ್ಕೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಕೂಡ ಆಗಿದೆ. ಈ ನಮ್ಮ ಯೋಜನೆಗೆ 2560 ಎಕರೆ ಏನಿದೆ, ಈ ಮೊದಲ ಹಂತದಲ್ಲಿ 1800 ಎಕರೆ ಆಲ್ರೆಡಿ ಭೂಸ್ವಾಧೀನ ಆಗಿದೆ. ಅದರಲ್ಲಿ ಎರಡನೇ ಹಂತದಲ್ಲಿ 2022ರಲ್ಲಿ ಏನ್ ಇಶ್ಯೂ ಮಾಡಿದ್ರು ನೋಟಿಸ್ ಅನ್ನ, ಅದರಲ್ಲಿ ಸುಮಾರು 600 ಎಕರೆಗೆ ಇವಾಗ ಪ್ರಿಲಿಮಿನರಿ ನೋಟಿಸ್ ಅನ್ನ ಕಳಿಸಿರೋದು. ಅದು ಬರೀ ಪ್ರಿಲಿಮಿನರಿ ನೋಟಿಸ್ ಅಂತ ನೀವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ. ಅದೇನೇನೆ ನೆಕ್ಸ್ಟ್ ನಿಮ್ಗೆ ಫೈನಲ್ ನೋಟಿಸ್ ಬರಬಹುದು. PRR ಅವರು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ. PRR ರಿಂಗ್ ರೋಡ್ ಬಂದೇ ಬರುತ್ತೆ. ಯಾಕಂದ್ರೆ BDA ಶತ ಮಾಡಿ ಕೂತ್ಕೊಂಡಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಯಾಕಂದ್ರೆ ಅವರು ಒಂದೊಂದು ಪ್ರಾಜೆಕ್ಟ್, ಹೊಸ ಪ್ರಾಜೆಕ್ಟ್ ತರ್ತಾನೆ ಇರಬೇಕು. ಯಾಕಂದ್ರೆ ಅವ್ರು ಬಕ್ಕಸ ತುಂಬಬೇಕಲ್ವಾ. ಇಲ್ಲ ಅಂತಂದ್ರೆ ಹೆಂಗಿದ್ ಮಾಡ್ತಾರೆ. ಇದರಿಂದಲೇನೆ ಅವರು ಒಂದೊಂದು ಇವಾಗೆಲ್ಲ ವೈಟ್ ಟ್ಯಾಪಿಂಗ್ ರೋಡು, 100 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಹಾಕಿಸ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸಿಟಿಯಲ್ಲಿ. ಮತ್ತೆ BDA ಲೇಔಟ್ 5ರಿಂದ 6 BDA ಲೇಔಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಇವರೆಲ್ಲ ಒಂದೊಂದು ಪ್ರಾಜೆಕ್ಟ್ ಮಾಡೋದ್ರಿಂದ ಅವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೋಗುತ್ತೆ. ಅದೇ ಉದ್ದೇಶದಿಂದಲೇನೆ ಹೊಸ ಪ್ರಾಜೆಕ್ಟ್ ನಾವು ಅನ್ಕೊಳ್ತಾ ಇದ್ದೀವಿ, ಏನ್ ಡೆವಲಪ್ಮೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲನೂ ಡೆವಲಪ್ಮೆಂಟ್ ಅಂತಂದೇಳಿ ಹಾಡೋ ನಾಟಕ ಫ್ರೆಂಡ್ಸ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಯಾಕಂದ್ರೆ ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋದು ಕುಮಾರಸ್ವಾಮಿ ಅವಾಗ ತಗೊಂಡ್ ಬಂದಿದ್ದು 2005ರಲ್ಲಿ. ಅವತ್ತಿಂದ ಏನು ಕತ್ತೆಗಳ ಕಾಯ್ತಿದ್ರಿ ಇವರು. 2005ರಲ್ಲಿ ಇದಾಗಿದ್ದು 2025ರಲ್ಲಿ ಇವರು ಜಾರಿಗೆ ತಂದವ್ರೆ ಅಂದ್ರೆ ಇವ್ರನ್ನ ಏನ್ ಅನ್ಬೇಕು. ಇವಾಗ ಇರೋ ಅಧಿಕಾರಿಗಳನ್ನ ಸಾಧೆ ಪಡೆದು ಅದೇನೈತೆ ಇವಾಗಿರೋ ಮಂತ್ರಿಗಳು, MLAಗಳು ಎಲ್ಲರೂ ಕೊಳ್ಳೆ ಹೊಡೆಯೋ ಪ್ರಾಜೆಕ್ಟ್ಗಳಿವೆಲ್ಲನೂ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.